ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಅವರ ಪುತ್ರ ಅನೂಪ್ ವಾದಲ್ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಎನ್ನುವಂಥ ಸುದ್ದಿಯನ್ನು ನಾವಾಗಲೇ ಹೇಳಿದ್ವಿ. ಈಗ ಆ ಸಿನಿಮಾದ ನಿರ್ದೇಶಕರಾದಂಥ ಆರ್ ಚಂದ್ರು ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚಂದ್ರು ಅವರೇ ನಮಸ್ಕಾರ. ಸರ್ ನಮಸ್ತೆ. ಅನೂಪ್ ವಾದಲ್ ಅಭಿನಯಿಸ್ತಿರುವಂತಹ ಒಂದು ಹೊಸ ಚಿತ್ರಕ್ಕೆ ತಾವು ನಿರ್ದೇಶನ ಮಾಡ್ತಿದ್ದೀರಿ ಅನ್ನುವಂಥ ಸುದ್ದಿಯನ್ನು ಕೇಳ್ಪಟ್ವಿ. ಈ ಸಿನಿಮಾದ ಬಗ್ಗೆ, ಈ ಸುದ್ದಿಯ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ಅದೇ ನನಗೂ ಶಾಕ್ ಆಗ್ತಿದೆ. ಆಕ್ಚುಲಿ ನನ್ಗೆ ರೇವಣ್ಣ ಸರ್ ನಿನ್ನೆ ಇಲ್ಲ ಮೊನ್ನೆ ಕರೆಸಿ, ಚಂದ್ರು ಅವರೇ ನನ್ನ ಮಗನ ಲಾಂಚ್ ಮಾಡ್ಕೊಡ್ಬೇಕು, ನೀವು ಡೈರೆಕ್ಟ್ ಮಾಡ್ಕೊಡಿ, ನಿಮ್ ಸಿನಿಮಾಗೆಲ್ಲ ನೋಡಿದೀವಿ, ಚಾರ್ಮಿನಾರ್ ಎಲ್ಲ. ಹಾಗಾಗಿ ಸರ್ ನಾನು ಹೇಳಿದಾಗ ನಂಗೆ ಬಹಳ ಖುಷಿ ಪಟ್ಟೆ. ಹಿರಿಯ ಕಾಂಗ್ರೆಸ್ ಮುಖಂಡರು ರೇವಣ್ಣ ಸರ್ ನನಗೆ ಸಿನಿಮಾ ಮಾಡ್ಕೊಡು ಅಂತ ಹೇಳಿ ಬಹಳನೇ ಖುಷಿ ಆಯ್ತು. ಖಂಡಿತ ಮಾಡ್ಕೊಡ್ತೀರಣ್ಣ ಅಂತ ಹೇಳಿದೀನಿ. ಬಟ್ ಇಷ್ಟು ಬೇಗ ಸಿಕ್ಕಿರೋದಕ್ಕೆ, ನೀವು ಕೇಳ್ತಾ ಇರೋದಕ್ಕೆ ನಂಗೆ ಆಶ್ಚರ್ಯವಾಗ್ತಿದೆ. ಎಸ್, ಸಹಜವಾಗಿಯೇ ಒಂದು ಚಿತ್ರ ಅಂದ ತಕ್ಷಣ ಅಲ್ಲಿ ನಾಯಕ ಪ್ರಧಾನ ಪಾತ್ರದಲ್ಲಿರ್ತಾನೆ, ನಿರ್ದೇಶಕನಿಗೂ ಕೂಡ ನಾಯಕ ಹೀಗೆ ಇರಬೇಕು, ಆತನಿಂದ ಇಷ್ಟೆಲ್ಲ ಅಭಿನಯವನ್ನು ಹೊರತೆಗೆಸಬೇಕು ಅಂತ. ಅನೂಪ್ಗೆ ಇದು ಮೊದಲ ಸಿನಿಮಾ ಅಥವಾ ಚಿತ್ರರಂಗ ಕೂಡ ಮೊದಲ ಅನುಭವ. ತಮಗೆ ಒಂದು ಸಿನಿಮಾವನ್ನು ಗೆಲ್ಲಿಸುವಂಥ ಒಂದು ಚಾಣಾಕ್ಷತನ ಗೊತ್ತಿದೆ, ಆದರೆ ಹೊಸಬರನ್ನು ಅಥವಾ ಅನೂಪ್ ಅಂತಹ ಒಬ್ಬ ಅನನುಭವಿಯನ್ನು ಕೂಡ ಈ ಅಭಿನಯಕ್ಕೆ ಸಮರ್ಥವಾಗಿ ನಿಲ್ಲಿಸಬಲ್ಲೆ ಅನ್ನುವಂಥ ಕಾನ್ಫಿಡೆನ್ಸ್ ಹೇಗೆ ಬಂತು ಸರ್? ಸರ್, ಸಿನಿಮಾ ಅಂತಂದ್ರೆ ಯಾವ ಚಾಣಾಕ್ಷತನೂ ನಡೆಯಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು, ಮನಸ್ಸಿಗೆ, ಪ್ರೇಕ್ಷಕರ ಮನಸ್ಸಿಗೆ ಮುಟ್ಟಬೇಕು. ನಾನ್ ಅನ್ಕೋತೀನಿ ನಮ್ಮ ಪ್ರೇಕ್ಷಕರು ಬಹಳ ಭಾವನಾ ಜೀವಿಗಳು. ಅವ್ರಿಗೆ ಇದ್ದಿದ್ದನ್ನ ಇದ್ದಂಗೆ ಮನಸ್ಸಿಗೆ ತಟ್ಟ ಹಾಗೆ ಭಾವನೆಗಳ ಮುಖಾಂತರ ಹೇಳಿದ್ರೆ ನಮ್ಮ ಕನ್ನಡದ ಪ್ರೇಕ್ಷಕರು ತುಂಬಾ ಇಷ್ಟಪಡ್ತಾರೆ. ಮೇ ಬಿ ಅದೇ ಕಾರಣಕ್ಕೆ ಇರ್ಬೋದು ನನ್ನ ಚಂದ್ರು ಎಲ್ಲಾ ಸಿನಿಮಾಗಳನ್ನು ಅವರು ಒಪ್ಕೊಂಡಿದ್ದಾರೆ. ನಾನು ಕೂಡ ಆ ವಿಷಯದಲ್ಲಿ ಯಾವಾಗ್ಲೂ ಪ್ರೇಕ್ಷಕರು ಋಣಿಯಾಗಿರ್ತೀನಿ. ಈಗ ಏನಂತಂದ್ರೆ, ಈಗ ಆಲ್ರೆಡಿ ನಾನು ಶಿವಣ್ಣ ಅವ್ರದ್ದು ಈಗ ಬಾದ್ಶಾ ಮಾಡ್ಬೇಕು. ಈಗ ನಾನು ಆಲ್ಮೋಸ್ಟ್ ಕೆಲ್ಸಗೆಲ್ಲ ನಡೀತಾ ಇದೆ. ದೊಡ್ಡ ಮಟ್ಟದ ತೆಲುಗು ಟೀಮ್ ಎಲ್ಲ ಬಂದ್ ಕೆಲ್ಸಗಳು ಮಾಡ್ತಾ ಇದೆ. ಮೇ ಬಿ ನಾವ್ ಅನ್ಕೊಂಡಂಗೆ ಎಲ್ಲಾದ್ರೂ 24ಕ್ಕೆ 3 ತಾನು ಆಗ್ಬೇಕು, ಆತರ ಎಲ್ಲ ರೆಡಿ ಇದೆ. ಸೊ ಅಣ್ಣ ಬಂದು ಹೇಳಿದಾಗ ಅಣ್ಣ ಖಂಡಿತ ಮಾಡೋಣ ಅಂತ ಹೇಳಿದೀನಿ. ಸೊ ಅದೇ ಶಿವಣ್ಣ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ಬೇಕು, ನಾನು ಆಫ್ಟರ್ ಬಾದ್ಶಾ ಮಾಡೋದಾ ಆ ತರದಲ್ಲಿ ಡಿಸ್ಕಷನ್ಸ್ ಇದೆ ಸರ್. ಎಸ್, ಈಗ ಈ ಚಿತ್ರ ಅನೂಪ್ ಅವ್ರ ಚಿತ್ರ ಯಾವಾಗ ಸೆಟ್ ಇರಬಹುದು ಅನ್ನುವಂಥದ್ದು ಇದೆ, ಮತ್ತು ಯಾವ ರೀತಿಯ ಚಿತ್ರ? ಒಂದು ಲವ್ ಸ್ಟೋರಿ ಆಗಿರುತ್ತಾ, ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಆಗಿರುತ್ತಾ? ನಿಮ್ಮ ಮೈಂಡಲ್ಲಿ ಏನ್ ಬಂತು ಅನೂಪ್ ಅವ್ರನ್ನ ನೋಡಿದ ತಕ್ಷಣ? ಇಲ್ಲ, ಅನೂಪ್ ಅವ್ರನ್ನ ನೋಡಿದ ತಕ್ಷಣ ಕನ್ನಡಕ್ಕೊಬ್ಬ ಒಳ್ಳೆ ನಟ ಅಂತೂ ಸಿಕ್ಕಿದಾರೆ ಅಂತ ಅನ್ನಿಸ್ತು. ಯಾಕೆಂತಂದ್ರೆ ಲುಕ್ಸ್, ಮತ್ತೆ ಆಲ್ರೆಡಿ ಆತ 2 ವರ್ಷದಿಂದ ಅನೂಪ್ ಬಾಂಬೆಲಿ ಇರ್ಬೋದು, ಚೆನ್ನೈಲಿ ಇರ್ಬೋದು, ನಟನೆ ಎಲ್ಲಾ ಪಟ್ಟುಗಳನ್ನು ಕಲ್ತ್ಕೊಂಡ್ ಬಂದಿದ್ದಾರೆ. ಕಲರಿಫೈ, ಕುಂಫು, ಫೈಟು, ಡಾನ್ಸು, ಅಂದ್ರೆ ಅವ್ರು ಏನೋ ಬರ್ತೀವಿ ಅಂತ ಬಂದಿಲ್ಲ, ಎಲ್ಲ ಕಲ್ತು ರೆಡಿ ಆದ್ಮೇಲೆ ಅವ್ರ ತಂದೆಯವ್ರಿಗೆ ಹೇಳಿ ಎಂಟ್ರಿ ಕೊಡ್ತಿದ್ದಾರೆ. ಹಾಗಾಗಿ ನನಗೆ ನೋಡಿದಾಗ ಬಹಳ ಒಂದು ಚಂದದ ಹೀರೋ ಸಿಕ್ಕದ ಅಂತ ಅನ್ನಿಸ್ತು. ಜೊತೆಗೆ ನಾನೀಗ ಆತನ ಮ್ಯಾನರಿಸಮ್ ನೋಡಿ ನನ್ನ ಹತ್ರ ಸಾಕಷ್ಟು ಕಥೆಗಳಿದಾವೆ. ಸೊ ಯಾವ ಕತೆ ಹೊಂದುತ್ತೆ ಅಥವಾ ಬಾಡಿ ನೋಡ್ಕೊಂಡು ಕತೆ ಮಾಡ್ಬೇಕಾ, ಇದೆಲ್ಲ ಸರ್ ಜೊತೆ ಕೂತ್ಕೊಂಡು ಇನ್ನು ಡಿಸ್ಕಸ್ ಮಾಡ್ಬೇಕಾಗಿದೆ. ಅದು ಯಾವಾಗ ಏನು ಅಂತ ನಾನು ಇನ್ನು ರೇವಣ್ಣ ಸರ್ ನಾವೆಲ್ಲ ಕೂತ್ಕೊಂಡು ಇದ್ ಮಾಡಿದೆ. ಮತ್ತೆ ನಂದು ಬಾದ್ಶಾ ಎಲ್ಲ ಇದೆ ಸರ್, ಹಾಗಾಗಿ ನೋಡ್ಕೊಂಡು ಹೇಳ್ತೀನಿ ಸರ್ ಅದೆಲ್ಲ. ಎಸ್, ತಾಜ್ ಮಹಲ್ ಅಂತ ಅದ್ಭುತ ಸಿನಿಮಾವನ್ನು ಕನ್ನಡಕ್ಕೆ ಕೊಟ್ಟ ನಿರ್ದೇಶಕ ನೀವು. ನಿಮ್ಮಿಂದ ಇನ್ನ ಅಂಥದ್ದೇ ಮತ್ತೊಂದು ಸಿನಿಮಾ ಮೂಡಿ ಬರಲಿ ಅನ್ನೋ ಆಶಯ ಕೂಡ ನಮ್ಮದು. ಥ್ಯಾಂಕ್ ಯು ಚಂದ್ರು, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇದು ನಿರ್ದೇಶಕ ಆರ್ ಚಂದ್ರು ಅವರು ಹೇಳಿದಂತಹ ಮಾತು. ಈಗಾಗಲೇ ಸಾಕಷ್ಟು ಸಿನಿಮಾಗಳನ್ನು ನಾವು ಕೊಟ್ಟಿದ್ದೀವಿ, ಅದರ ಜೊತೆಗೆ ಕನ್ನಡದ ಭಾವಜೀವಿಗಳು ಇಲ್ಲಿ ಒಳ್ಳೆಯ ಸಿನಿಮಾವನ್ನು ಒಪ್ಕೊಳ್ತಾರೆ ಎನ್ನುವಂಥ ಭರವಸೆ ಇದೆ. ಹಾಗೆ ಅನೂಪ್ ಬಗ್ಗೆ ಕೂಡ ಭರವಸೆ ಇದೆ. ಈಗಾಗಲೇ ಸಿನಿಮಾಗೆ ದಿಢೀರಂತ ಎಂಟ್ರಿ ಕೊಟ್ಟದ್ದಲ್ಲ, ಒಂದಷ್ಟು ಪರಿಣಿತಿಯನ್ನು ಮುಂಬೈನಲ್ಲಿ ಪಡೆದು ಅವರು ಬಂದಿದ್ದಾರೆ. ಅವರ ಬಾಡಿ ಲ್ಯಾಂಗ್ವೇಜ್ಗೆ ಒಪ್ಪುವಂತಹ ಒಂದಷ್ಟು ಕಥೆಗಳನ್ನು ನಾನು ಇಟ್ಕೊಂಡಿದ್ದೀನಿ, ಮತ್ತು ಯಾವಾಗ ಸೆಟ್ ಇರುತ್ತೆ ಅನ್ನೋದು ಸದ್ಯಕ್ಕೆ ಹೇಳೋದು ಕಷ್ಟ. ಯಾಕೆಂದರೆ ಶಿವಣ್ಣ ಅವರ ಬಾದ್ಶಾ ತಯಾರಿಯಲ್ಲಿದ್ದೀವಿ. ಆದ್ದರಿಂದ ಆ ಸಿನಿಮಾ ಮುಗಿದ ನಂತರ ಪ್ರಾಯಶಃ ಬರಬಹುದು ಅಥವಾ ಒಂದು ಸಿನಿಮಾವನ್ನು ಮಾಡಬಹುದು ಎನ್ನುವಂಥದ್ದು.